ಕ್ಷೇತ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಯುಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ನಲ್ಲಿ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇವತ್ತಿನ ನೋಡದಲ್ಲಿ ಆಯ್ಕೆ ವಿಧಾನ ಅಥವಾ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಂತ ಪ್ರತಿಯೊಂದರ ಬಗ್ಗೆ ಕೂಡ ಅವರಿಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನಾನು ಪ್ರತಿಯೊಂದು ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಕೂಡ ಈ ಒಂದು ಆಯ್ಕೆ ವಿಧಾನದ ಬಗ್ಗೆ ಹೇಳಿದ್ದೀನಿ. ಆ ಒಂದು ವಿಡಿಯೋ ಕೂಡ ನೀವು ನೋಡಿಲ್ಲ ಅಂದ್ರೆ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ನಾವು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಮತ್ತೆ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಇವರಿಗೆ ನೋಡ್ತಗೋಣ. ಈಗ ಕ್ಷೇತ್ರ ನೋಡೋದ್ರಲ್ಲಿ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಪ್ರೊಸೆಸ್ ಅಂತ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲ ಹಂತದಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಸಿಲೆಬಸ್ ಬರುತ್ತೆ ಅಥವಾ ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಅಂತ ಈಗ ಇವರಿಗೆ ನೋಡ್ತಗೋಣ. ಇಲ್ಲಿ ಕೆಳಗಡೆ ಅವರು ಒಂದು ಪೋಸ್ಟ್ ನ ಆಧಾರದ ಮೇಲೆ ಸೆಪರೇಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲ ಬಂದ್ಬಿಟ್ಟು ಫಾರ್ ದ ಪೋಸ್ಟ್ ಆಫ್ ಸೈಂಟಿಸ್ಟ್ ಇಂಜಿನಿಯರ್ ಅಂತ ಕೊಡಿದ್ರೆ ಅಂದ್ರೆ SC ME ಅಥವಾ MTech ಬೇಸ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಬೇಸ್ ಕೂಡ ಅವರು ಕೊಟ್ಟಿದ್ದಾರೆ ಅಥವಾ ಈ ಒಂದು ಬೇಸ್ ಮೇಲೆ ಕ್ವಶನ್ಸ್ ಗಳ ಬಿಲ್ಡ್ ಮಾಡ್ತಕ್ಕಂಥದ್ದು. ಇನ್ನಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಈಗ ಇವರಿಗೆ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಕ್ಯಾಟಗರಿನ ಕೊಡಿದ್ರೆ ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ ನ ಕೊಡಿದ್ರೆ ಅದಾದ್ಮೇಲೆ MTech ರಿಕ್ವೈರ್ಮೆಂಟ್ಸ್ ಅಂತ ಕೂಡ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಇವರಿಗೆ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಪಾರ್ಟ್ ಎ ಅಲ್ಲಿ ಏರಿಯಾ ಅಥವಾ ಡಿಸಿಪ್ಲಿನ್ ಸ್ಪೆಸಿಫಿಕ್ ಪಾರ್ಟ್ ಅಂತ ಕೊಡಿದ್ರೆ ಈ ಒಂದು ಪಾರ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸಾಮಿನೇಷನ್ ಟೈಮಿಂಗು, ಟೋಟಲ್ ಮಾರ್ಕ್ಸ್, ಟೋಟಲ್ ಕ್ವಶನ್ಸ್ ಅದರ ಬಗ್ಗೆ ಇಲ್ಲಿ ಮುಂದ್ಗಡೆ ಕೊಡಿದ್ರೆ ಅದರ ಬಗ್ಗೆ ಕೂಡ ನೋಡ್ತಗೋಣ. ಇಲ್ಲಿ ಈ ಒಂದು ಪಾರ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ನಿಮಗೆ ಕಾಲಾವಕಾಶ ಬಂತು 75 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನು ಟೋಟಲ್ ಆಗಿ ಇಲ್ಲಿ 60 ಮಾರ್ಕ್ಸ್ ಗೆ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ 1/3 ಪ್ಯಾಟರ್ನ್ ಆಫ್ ಮ್ಯಾಪಿಂಗ್ ಅಂತ ಕೊಡಿದ್ರೆ ಇಲ್ಲಿ ಅದರ ಬಗ್ಗೆ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅಲ್ಲಿ ಟೈಪ್ಸ್ ಆಫ್ ಕ್ವಶನ್ ಅಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಡೈರೆಕ್ಟ್ ಆಗಿ ನೀವು ಟಿಕ್ ಮಾಡ್ತಾ ಹೋಗ್ಬೋದು. ಇನ್ನು ನಂಬರ್ ಆಫ್ ಕ್ವಶನ್ ಅಂತ ಕೊಡಿದ್ರೆ ಇಲ್ಲಿ 60 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸ್ ಗೆ ನೀವು ಒಂದು ಎಕ್ಸಾಮ್ ಅಲ್ಲಿ ಬರೀಬೇಕು. ಇನ್ನ ಪ್ಯಾಟರ್ನ್ ಬಗ್ಗೆ ಇಲ್ಲಿ ಕೆಳಗಡೆ ಕೊಡಿದ್ರೆ ನೀವು ಡೈರೆಕ್ಟ್ ಆಗಿ ಎಲ್ಲ ಈ ಒಂದು ವಿಷಯ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಿರ್ತಾರಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪ್ಯಾಟರ್ನ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಟರ್ನ್ ಆಧಾರದ ಮೇಲೆ ನಿಮಗೆ ಇಲ್ಲಿ ಕ್ವಶನ್ಸ್ ಗಳ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 40% ಆಫ್ ಕ್ವಶನ್ಸ್ ಶಲ್ ಬಿ ಬೇಸ್ಡ್ ಆನ್ BE ಅಥವಾ BTech ಸಿಲೆಬಸ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ 40% BE ಅಥವಾ BTech ಸಿಲೆಬಸ್ ನಿಮಗೆ ಇಲ್ಲಿ ಕ್ವಶನ್ಸ್ ಗಳು ಬರ್ತಾವ. ಈ ಒಂದು ಬೇಸ್ ಮೇಲೆ ನಿಮಗೆ ಇಲ್ಲಿ ಕ್ವಶನ್ಸ್ ಗಳು ಬರ್ತಾವ ಅಂತ ಇಲ್ಲಿ ಕೊಡಿದ್ರೆ ಇನ್ನ ಇದಾದ್ಮೇಲೆ ಮತ್ತು 60% ಆಫ್ ದಿ ಕ್ವಶನ್ಸ್ ಶಲ್ ಬಿ ದಿ ಬೇಸ್ಡ್ ಆನ್ MTech ಸಿಲೆಬಸ್ ಅಂತ ಕೊಡಿದ್ರೆ ಇನ್ನ ಉಳಿದ 60% MTech ಬೇಸ್ ಮೇಲೆ ಇಲ್ಲಿ ಸಿಲೆಬಸ್ ನವರು ನೀವು ಚೆಕ್ ಮಾಡ್ಕೋಬೇಕು. ಆ ಒಂದು ಬೇಸ್ ಮೇಲೆ ಅವರು ಕ್ವಶನ್ಸ್ ಗಳಲ್ಲಿ ಬಿಲ್ಡ್ ಮಾಡ್ತಕ್ಕಂಥದ್ದು. ಇಲ್ಲಿ ಯಾರೆಲ್ಲ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತಾರಲ್ಲ ಅಂದ್ರೆ ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇದು ಪಾರ್ಟ್ ಎ ಅಲ್ಲಿ ಯಾವ ರೀತಿ ಸಿಲೆಬಸ್ ಅಥವಾ ಯಾವ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರ್ತಂತವ್ರು ಇಲ್ಲಿ ಮೇಲ್ಗಡೆ ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಈ ಒಂದು ಪಾರ್ಟ್ ಬಿ ಯಾವ ರೀತಿ ಸಿಲೆಬಸ್ ಬರ್ತಂದ್ರ ಇಲ್ಲಿ ನೋಡಿ ನೀವು ಆಪ್ಟಿಟ್ಯೂಡ್ ಅಥವಾ ಎಬಿಲಿಟಿ ಟೆಸ್ಟ್ ಅಂತ ಕೊಡಿದ್ರೆ ಇಲ್ಲಿ ಯಾವ ರೀತಿ ಇರ್ತಂತ ನೋಡ್ತಾವನಾಗ ಈ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಡ್ಯೂರೇಷನ್ ಬಂದ್ಬಿಟ್ಟು 30 ನಿಮಿಷ ನಿಮ್ಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 20 ಮಾರ್ಕ್ಸ್ ಗೆ ನೀವು ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇಸ್ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿದ್ರೆ ಇಲ್ಲಿ ಯಾವುದೇ ಇರ್ತಕ್ಕಂಥ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಈ ಒಂದು ಪಾರ್ಟ್ ಬಿ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇನ್ನ ಪಾರ್ಟ್ ಎ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕ್ ಅಂದ್ರೆ ಇಲ್ಲಿ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಿಮ್ದು ಏನಾದ್ರೆ ಒಂದು ತಪ್ಪದಲ್ಲಿ 0.33 ಮಾರ್ಕ್ಸ್ ಕಟ್ ಆಗುತ್ತೆ. ಟೋಟಲ್ ಆಗಿ ನಿಮ್ದು 3 ತಪ್ಪದಲ್ಲಿ ಒಂದು ಸರಿ ಇರತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಪಾರ್ಟ್ ಬಿ ಅಲ್ಲಿ ನೋಡ್ತಾ ಇಲ್ಲಿ ಟೋಟಲ್ ಆಗಿ ಕ್ವಶನ್ಸ್ ಬಗ್ಗೆ ಕೊಡಿದ್ರೆ 15 ಕ್ವಶನ್ಸ್ ಇರುತ್ತೆ. ಇನ್ನ ಇಲ್ಲಿ ಟೈಪ್ ಆಫ್ ಕ್ವಶನ್ ಅಂತ ಕೊಡಿದ್ರೆ ಇಲ್ಲೂ ಕೂಡ MCQ ಕ್ವಶನ್ಸ್ ಇರ್ತಾವ, ಡೈರೆಕ್ಟ್ ಆಗಿ ನೋಡಿ ಟಿಕ್ ಮಾಡ್ತಾ ಹೋಗ್ಬೋದು. ಇನ್ನ ಪ್ಯಾಟರ್ನ್ ಬಗ್ಗೆ ನೋಡ್ತಾ ಯಾವ ರೀತಿ ಪ್ಯಾಟರ್ನ್ ಬರ್ತಂದ್ರೆ ಪಾರ್ಟ್ ಬಿ ಅಲ್ಲಿ ಕರೆಕ್ಟ್ ಆಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಆಪ್ಟಿಟ್ಯೂಡ್ ಅಂತ ಕೊಡಿದ್ರೆ ಅಥವಾ ಎಬಿಲಿಟಿ ಟೆಸ್ಟ್ ಇಲ್ಲಿ ನೋಡೋದು ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಅಥವಾ ಒಂದು ಚಾಪ್ಟರ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನ್ಯೂಮರಿಕಲ್ ರೀಸನಿಂಗ್ ಬರುತ್ತೆ. ಇದು ಮೊದಲಾಗಿ ಲಾಜಿಕಲ್ ರೀಸನಿಂಗು, ನಂತರ ಡಯಾಗ್ರಾಮೆಟಿಕ್ ರೀಸನಿಂಗು, ನಂತರ ಅಬ್ಸ್ಟ್ರಾಕ್ಟ್ ರೀಸನಿಂಗು ಮತ್ತು ಡಿಡಕ್ಟಿವ್ ರೀಸನಿಂಗ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಟರ್ನ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇದು ಪಾರ್ಟ್ ಬಿ ನಿಮಗೆ ಈ ರೀತಿಯಾದಂತಹ ಒಂದು ಪ್ಯಾಟರ್ನ್ ಇರುತ್ತೆ, ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಪಾರ್ಟ್ ಸಿ ಕೂಡ ಇರುತ್ತೆ. ಇಲ್ಲಿ ಪಾರ್ಟ್ ಸಿ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಟೈಪ್ ಕ್ವಶನ್ಸ್ ಅಂತ ಕೊಡಿದ್ರೆ ಇಲ್ಲಿ ಯಾವ ರೀತಿ ಒಂದು ಪ್ಯಾಟರ್ನ್ ಇದೆ ಅಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ನಾನು ಟೈಮಿಂಗ್ ಬಗ್ಗೆ ನೋಡ್ತಗೋಣ. ಇಲ್ಲಿ ಟೋಟಲ್ ಆಗಿ 30 ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ. ಇನ್ನ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 20 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇನ್ನ ಇಲ್ಲಿ ಟೈಪ್ ಆಫ್ ಕ್ವಶನ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಪ್ ಆಫ್ ಕ್ವಶನ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಟೆಕ್ನಿಕಲ್ ಕ್ವಶನ್ ರಿಲೇಟೆಡ್ ಟು ಮೇಂಟೈನ್ ಸ್ಪೆಷಲೈಸೇಷನ್ ಅಂತ ಕೊಡಿದ್ರೆ ಅಥವಾ ಡಿಸಿಪ್ಲಿನ್ ನೋಟಿಫೈಡ್ ಇನ್ ದಿ ಅಡ್ವಾಂಟೇಜ್ಮೆಂಟ್ ಓನ್ಲಿ ಅಂತ ಕೊಡಿದ್ರೆ ಇಲ್ಲಿ ನೋಡಿದ್ವಿ ಈ ಒಂದು ಟೆಕ್ನಿಕಲ್ ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಒಂದು ಕ್ವಶನ್ಸ್ ಗಳ ಬಗ್ಗೆ ಚೆಕ್ ಮಾಡ್ಕೋಬೇಕು ಅಥವಾ ಒಂದು ಸಿಲೆಬಸ್ ಬಗ್ಗೆ ನೀವು ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸ್ಪೆಷಲೈಸೇಷನ್ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಈ ರೀತಿ ಒಂದು ಪ್ಯಾಟರ್ನ್ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ನಂಬರ್ ಆಫ್ ಕ್ವಶನ್ಸ್ ಅಂತ ಕೊಡಿದ್ರೆ ಟು ಬಿ ಡಿಸೈಡೆಡ್ ಬೇಸ್ಡ್ ಆನ್ ದ
ಟಫ್ನೆಸ್ ಬೈ ದಿ ಎಕ್ಸ್ಪರ್ಟ್ ಅಂತ ಕೊಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅವರು ಒಂದು ಕ್ವಶನ್ಸ್ ಗಳು ಎಷ್ಟು ಇರ್ತಾವ ಅಂತ ಕೊಟ್ಟಿಲ್ಲ. ಇಲ್ಲಿ ಟೋಟಲ್ ಆಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರಲ್ಲ ಅಂದ್ರೆ ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ ಟೋಟಲ್ ಆಗಿ 100 ಮಾರ್ಕ್ಸ್ಗೆ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಟೈಮಿಂಗು, ಅದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕು. ಇದು ಯಾರೆಲ್ಲ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತಾರಲ್ಲ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಎರಡದಾಗಿ ನೋಡ್ತಾ ಹೋಗೋಣ. ಇದು ಕೂಡ ಸೇಮ್ ಅದೇ ರೀತಿ ಪೋಸ್ಟ್ ಇಲ್ಲಿ MSc ಬೇಸ್ ಮೇಲೆ ಯಾವ ರೀತಿ ಒಂದು ಪ್ಯಾಟರ್ನ್ ಗಳು ಇರ್ತಂತವ್ರು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಕೂಡ ಅವರು ಪಾರ್ಟ್ ಬಿ ಮಾಡಿದ್ರೆ ಇಲ್ಲಿ ಟೋಟಲ್ ಆಗಿ 2 ಪಾರ್ಟ್ಗಳು ಇರುತ್ತೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ಇಲ್ಲಿ ಮೊದಲಿಗೆ ಪಾರ್ಟ್ ಎ ಅಲ್ಲಿ ಯಾವ ರೀತಿ ಒಂದು ಕ್ಯಾಟಗರಿ ಇರ್ತಂದ್ರೆ ಏರಿಯಾ ಅಥವಾ ಡಿಸಿಪ್ಲಿನ್ ಸ್ಪೆಸಿಫಿಕ್ ಪಾರ್ಟ್ ಅಂತ ಕೊಡಿದ್ರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಎಕ್ಸಾಮಿನೇಷನ್ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 90 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನು ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 80 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಪ್ರತಿಯೊಂದು ಕ್ವಶನ್ಸ್ ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಇದಾದ್ಮೇಲೆ MCQ ಕ್ವಶನ್ಸ್ ಇರ್ತಾವ, ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಇನ್ನು ಟೋಟಲ್ ಆಗಿ 80 ಕ್ವಶನ್ಸ್ ಇರುತ್ತೆ. ಇನ್ನು ಪ್ಯಾಟರ್ನ್ ಬಗ್ಗೆ ನೋಡ್ತೋಗೋಣ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪ್ಯಾಟರ್ನ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. 75% ಕ್ವಶನ್ಸ್ ಗಳಲ್ಲಿ ಶಾಲ್ ಬಿ ಬೇಸ್ಡ್ ಆನ್ ಕೋರ್ ಸ್ಪೆಷಲೈಸೇಷನ್ ಬಗ್ಗೆ ಬರ್ತಾವ, ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೋರ್ ಸ್ಪೆಷಲೈಸೇಷನ್ ಬಗ್ಗೆ ನಿಮಗೆ ಇಲ್ಲಿ 75% ಕ್ವಶನ್ಸ್ ಗಳನ್ನ ಅವರು ಬಿಲ್ಡ್ ಮಾಡತಕ್ಕಂಥದ್ದು. ಇನ್ನು ಎರಡದಾಗಿ ನೀವು ನೋಡ್ಕೋಬಹುದು, ಇಲ್ಲಿ ಡಿಸಿಪ್ಲಿನ್ ನೋಟಿಫೈಡ್ ಇನ್ ದಿ ಅಡ್ವರ್ಟೈಸ್ಮೆಂಟ್ ಅಂತ ಕೊಡಿದ್ರೆ ಇಲ್ಲಿ 25% ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಶಾಲ್ ಬಿ ಕವರ್ ದಿ ಅಲೈಡ್ ಏರಿಯಾ ಟಾಪಿಕ್ಸ್ ಅಂತ ಕೊಡಿದ್ರೆ ಇದ್ರ ಬಗ್ಗೆ ಇಲ್ಲಿ 25% ನಿಮಗೆ ಕ್ವಶನ್ಸ್ ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಟರ್ನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಪಾರ್ಟ್ ಬಿ ನೋಡ್ತಾ ಹೋಗೋಣ. ಈಗ ಇಲ್ಲಿ ಪಾರ್ಟ್ ಬಿ ಅಲ್ಲಿ ಆಪ್ಟಿಟ್ಯೂಡ್ ಇರುತ್ತೆ ಅಥವಾ ಎಬಿಲಿಟಿ ಟೆಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಟೈಮಿಂಗ್ ಬಂದ್ಬಿಟ್ಟು 30 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನಲ್ಲಿ ಟೋಟಲ್ ಮಾರ್ಕ್ಸ್ 20 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲಿ ಯಾವುದೇ ರೀತಿಯಾದಂತ ಒಂದು ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಪಾರ್ಟ್ ಬಿ ಅಲ್ಲಿ. ಇನ್ನು ಟೈಪ್ ಆಫ್ ಕ್ವಶನ್ಸ್ ಇಲ್ಲಿ MCQ ಕ್ವಶನ್ಸ್ ಇರ್ತಾವ, ಡೈರೆಕ್ಟ್ ಆಗಿ ಟಿಕ್ ಮಾಡ್ತಾ ಹೋಗ್ಬೋದು. ಇನ್ನು ಕ್ವಶನ್ ಗಳು ಬಂದ್ಬಿಟ್ಟು 15 ಕ್ವಶನ್ಸ್ ಇರ್ತಾವ, 20 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇನ್ನ ಪ್ಯಾಟರ್ನ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ. ಮೇಲ್ಗಡೆ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ರು ಆಪ್ಟಿಟ್ಯೂಡ್ ಅಲ್ಲಿ, ಇಲ್ಲಿ ಕೂಡ ಸೇಮ್ ಅದೇ ರೀತಿ ಪ್ಯಾಟರ್ನ್ ಕೂಡ ಇರ್ತಕ್ಕಂಥದ್ದು. ಆದ್ರೂ ಕೂಡ ನಿಮಗೆ ತಿಳಿಸಿಕೊಡ್ತಾನೆ ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ. ಇಲ್ಲಿ ನ್ಯೂಮೆರಿಕಲ್ ರೀಸನಿಂಗ್ ಇರುತ್ತೆ, ಲಾಜಿಕಲ್ ರೀಸನಿಂಗ್, ಡಯಾಗ್ರಾಮೆಟಿಕ್ ರೀಸನಿಂಗ್, ನಂತರ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಮತ್ತು ಡಿಡಕ್ಟಿವ್ ರೀಸನಿಂಗ್ ಅಂತ ಕೊಡಿದ್ರೆ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. MSc ಬೇಸ್ ಮೇಲೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೀವು ಪ್ಯಾಟರ್ನ್ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ MTech ಬೇಸ್ ಮೇಲೆ ಅರ್ಜಿನ ಸಲ್ಲಿಸಿದವರು ಅಥವಾ ME ಬೇಸ್ ಮೇಲೆ ಅರ್ಜಿನ ಸಲ್ಲಿಸಿದವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಇಂಟರ್ವ್ಯೂ ಕೂಡ ಇರುತ್ತೆ. ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದರಿಗೆ ಇಂಟರ್ವ್ಯೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾರೆಲ್ಲ ಸರ್ಟಿಫಿಕೇಟ್ ಆಗಿರ್ತಾರ 1:5 ಅನುಪಾತದಲ್ಲಿ ಒಂದು ಇಂಟರ್ವ್ಯೂ ಕೂಡ ಅವರು ನಡೆಸ್ತಕ್ಕಂಥ. ಇನ್ನಲ್ಲಿ ಪಾಸಿಂಗ್ ಕ್ರೆಡಿಟ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾರಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತಾರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪಾಸಿಂಗ್ ಕ್ರೆಡಿಟ್ ಬಗ್ಗೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಫಾರ್ ದಿ ಪೋಸ್ಟ್ ಆಫ್ ಟೆಕ್ನಿಷಿಯನ್ ಬಿ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಪೋಸ್ಟ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಬಂದ್ಬಿಟ್ಟು ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ಸ್ಮನ್ ಬಿ, ಟೆಕ್ನಿಕಲ್ ಅಸಿಸ್ಟೆಂಟ್, ನಂತರ ಸೈಂಟಿಫಿಕ್ ಅಸಿಸ್ಟೆಂಟ್, ನಂತರ ಕೊನೆಗೆ ಬಂದ್ಬಿಟ್ಟು ಲೈಬ್ರರಿ ಅಸಿಸ್ಟೆಂಟ್ ಅಂತ ಕೊಡೋದಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರೆ ನಿಮಗೆ ಇಲ್ಲಿ ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ಕೋಬಹುದು, ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಟಗರಿ ಕೊಡಿದ್ರೆ ಇಲ್ಲಿ ಯಾವ ರೀತಿ ಕ್ಯಾಟಗರಿ ಕೊಡಿದ್ರೆ ಅಂದ್ರೆ ಟೆಕ್ನಿಕಲ್ ಅಸಿಸ್ಟೆಂಟ್, ನಂತರ ಸೈಂಟಿಫಿಕ್ ಅಸಿಸ್ಟೆಂಟ್ ಮತ್ತು ಲೈಬ್ರರಿ ಅಸಿಸ್ಟೆಂಟ್ ಅಂತ ಕೊಡಿದ್ರೆ. ಇನ್ನ ಇದಾದ್ಮೇಲೆ ಮುಂದೆ ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಕೊಡಿದ್ರೆ ಇಲ್ಲಿ 80 ಕ್ವಶನ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರಬೇಕು. ಇನ್ನೊಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 1.5 ಗಂಟೆ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ. ಇನ್ನಲ್ಲಿ ಪ್ರತಿಯೊಂದು ಕ್ವಶನ್ ಗೆ ಪ್ರತಿಯೊಂದು ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ ಬಿ ಮತ್ತು ಡ್ರಾಫ್ಟ್ಸ್ಮನ್ ಬಿ ಅಂತ ಕೊಡಿದ್ರೆ ಇದು ಪೋಸ್ಟ್ ಗಳಾಗಿರುತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರಲ್ಲ ನೀವು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರಲ್ಲ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮುಂದ್ಗಡೆ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಯಾವ ರೀತಿ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂತ ಅದ್ರ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ ಕೂಡ ನೀವು 80 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 1.5 ಗಂಟೆ ಕಾಲಾವಕಾಶ ಇರುತ್ತೆ. ಇನ್ನ ಇಲ್ಲಿ ಪ್ರತಿ ಕ್ವಶನ್ ಗೆ ಪ್ರತಿ ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ 80 ಕ್ವಶನ್ಸ್ 80 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು, 1/3 ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರ್ತಕ್ಕಂಥದ್ದು. ಇನ್ನ ಇಲ್ಲಿ ಎಕ್ಸಾಮಿನೇಷನ್ ಸೇಮ್ ಇರುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ ಸೇಮ್ ಇರುತ್ತೆ. ಇನ್ನ ಇಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಯಾವ ರೀತಿ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂದ್ರೆ ನಿಮಗೆ ಇಲ್ಲಿ ಟು ಬಿ ಕಂಡಕ್ಟ್ ಫಾರ್ 100 ಮಾರ್ಕ್ಸ್, ಅಂದ್ರೆ ಇಲ್ಲಿ ಸ್ಕಿಲ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ಗೆ ನೀವು ಒಂದು ಸ್ಕಿಲ್ ಟೆಸ್ಟ್ ಗೆ ಅಟೆಂಡ್ ಆಗಬೇಕು. ಮೊದಲಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಅಂದ್ರೆ 2ನೇ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನಲ್ಲಿ ಪಾಸಿಂಗ್ ಕ್ರೆಡಿಟ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಕೊಡಿದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರಲ್ಲ
ನಿಮ್ಗೆ ಇಲ್ಲಿ ಪಾಸಿಂಗ್ ಕ್ರೆಡಿಟ್ ಕೂಡ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಾಸ್ ಕ್ರೆಡಿಟ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕೂಡ ಸೇಮ್ ಅದೇ ರೀತಿ ಅವರು ಒಂದು ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಮುಂದಿನ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತಲ್ಲ, ಒಂದು ಸ್ಕಿಲ್ ಟೆಸ್ಟ್ ಗೆ 1:5 ಅನುಪಾತದಲ್ಲಿ ಅವರು ನಡೆಸ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನಲ್ಲಿ ಡ್ರೈವರ್ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಯಾವ ರೀತಿ ಒಂದು ಆಯ್ಕೆ ವಿಧಾನ ಇರ್ತಂತ ಅಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಟೋಟಲ್ ಆಗಿ ಇವರಿಗೆ ಪಾರ್ಟ್ ಡಿ ಅಂತ ಕೊಡಿದ್ರೆ ಇಲ್ಲಿ ಟೋಟಲ್ ಆಗಿ ಇವರಿಗೆ 4 ಹಂತಗಳಿರುತ್ತೆ. ಅದರಲ್ಲಿ ಯಾವ ಒಂದು ಹಂತಗಳು ಇರ್ತಾವ ಅಂದ್ರ ಇಲ್ಲಿ ಮೊದಲಾಗಿ ಪಾರ್ಟ್ ಎ ಅಲ್ಲಿ 50 ಕ್ವಶನ್ಸ್ ಇರುತ್ತೆ. ನೋಡ್ಕೋಬಹುದು, ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಯಾರೆಲ್ಲ ಇಲ್ಲಿ ಡ್ರೈವರ್ ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತಾರೆ, 2 ಡ್ರೈವರ್ ಅಂದ್ರೆ ಹೆವಿ ವೆಹಿಕಲ್ ಡ್ರೈವರ್ ಮತ್ತೆ ಲೈಟ್ ವೆಹಿಕಲ್ ಡ್ರೈವರ್ ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತಾರಲ್ಲ, ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಟೋಟಲ್ ಆಗಿ ಪಾರ್ಟ್ ಎ ಅಲ್ಲಿ 50 ಕ್ವಶನ್ಸ್ ಗೆ ಒಂದು ಎಕ್ಸಾಮ್ ಅನ್ನು ನೀವು ಇಲ್ಲಿ ಬರೀಬೇಕು. ಇಲ್ಲಿ ನೋಡ್ಕೋಬಹುದು ಯಾವ ರೀತಿಯಾದಂತ ಒಂದು ನಿಮ್ಗೆ ಟೆಸ್ಟ್ ಗಳು ಇರ್ತಾವಂತ ಅಲ್ಲಿ ಕೆಳಗಡೆ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೆಸ್ಟ್ ಗಳ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಪಾರ್ಟ್ ಎ ಅಲ್ಲಿ 50 ಕ್ವಶನ್ಸ್ ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟೆಸ್ಟ್ ಗಳನ್ನ ನೀವು ಮಾಡಬೇಕಾಗುತ್ತೆ, ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಪಾರ್ಟ್ ಬಿ ಅಲ್ಲಿ 15 ಕ್ವಶನ್ಸ್ ಇರ್ತಾವ, ಇಲ್ಲಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿ 15 ಕ್ವಶನ್ಸ್ ಗೆ ನೀವು ಏನೇನ್ ಮಾಡ್ಬೇಕಂತ ಇಲ್ಲಿ ಕೆಳಗಡೆ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಪಾರ್ಟ್ ಸಿ ಅಲ್ಲಿ 15 ಕ್ವಶನ್ಸ್ ಇರುತ್ತೆ, ಇಲ್ಲಿ ಕೂಡ ಅವರು ಕೊಡಿದ್ರೆ ಇಲ್ಲಿ ಎಡಿಷನ್, ಸಬ್ಸೆಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಪರ್ಸೆಂಟೇಜ್, ರೇಷಿಯೋ, ಅದೇ ರೀತಿ ಎವರೇಜ್ ಬಗ್ಗೆ ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇದು ಎಲಿಮೆಂಟರಿ ಅರ್ಥಮೆಟಿಕ್ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ಸ್ ಗಳವರು ಬಿಲ್ಡ್ ಮಾಡ್ತಾರೆ. ಇನ್ನ ಪಾರ್ಟ್ ಡಿ ಅಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿ ಕೂಡ 20 ಕ್ವಶನ್ಸ್ ಇರುತ್ತೆ. ಇಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ ಜನರಲ್ ನಾಲೆಜ್ ಇರುತ್ತೆ, ಇಲ್ಲಿ ಕೂಡ ಎಕ್ಸಾಮ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಕೊಡಿದ್ರೆ ಅನ್ಕೋದು ಇಲ್ಲಿ ಟೋಟಲ್ ಆಗಿ ನಿಮಗೆ 100 ಕ್ವಶನ್ಸ್ ಇರುತ್ತೆ, MCQ ಕ್ವಶನ್ಸ್ ಇರುತ್ತೆ, ಡೈರೆಕ್ಟ್ ಆಗಿ ಟಿಕ್ ಮಾಡ್ತಾ ಹೋಗಬಹುದು. ಇನ್ನ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ, ಅಂದ್ರೆ 120 ನಿಮಿಷ ಕಾಲಾವಕಾಶ ನಿಮಗೆ ಇರುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಇಲ್ಲಿ ಡ್ರೈವರ್ ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಮಾತ್ರ ಇಲ್ಲಿ ಒಂದು ತಪ್ಪಾದ್ರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ನಿಮ್ದು ಟೋಟಲ್ ಆಗಿ 4 ತಪ್ಪಾದ್ರೆ ಒಂದು ಸರಿ ಇರತಕ್ಕಂತ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/4 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಯಾರೆಲ್ಲ ಡ್ರೈವರ್ ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ, ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಒಂದು ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು ಯಾವ ರೀತಿ ಇರ್ತಂತ ಅಲ್ಲಿ ಕೆಳಗಡೆ ಕೊಡಿದ್ರೆ ಇಲ್ಲಿ ಒಂದು ಸ್ಕಿಲ್ ಟೆಸ್ಟ್ ನವರು 1:10 ಅನುಪಾತದಲ್ಲಿ ನಡೆಸ್ತಕ್ಕಂಥದ್ದು. ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಈ ಒಂದು ಎಕ್ಸಾಮಿನೇಷನ್ ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಅವರಿಗೆ ಯಾವ ರೀತಿ ಒಂದು ಎಕ್ಸಾಮಿನೇಷನ್ ಇರ್ತಂದ್ರ ಇಲ್ಲಿ ಕೆಳಗಡೆ ಅದ್ರ ಬಗ್ಗೆ ಕೊಡಿದ್ರೆ ಇಲ್ಲಿ ಕೂಡ ಅವರಿಗೆ ಎಕ್ಸಾಮ್ ಇರುತ್ತೆ ಮೊದಲಾಗಿ, ಅದಾದ್ಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಇಲ್ಲಿ 60 ಕ್ವಶನ್ಸ್ ಇರ್ತಾವ. ಈ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 1.5 ಗಂಟೆ ಕಾಲಾವಕಾಶ ಇರುತ್ತೆ. ಇನ್ನ ನೆಗೆಟಿವ್ ಮಾರ್ಕಿಂಗ್ ಸೇಮ್ ಇರುತ್ತೆ, 1 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಇನ್ನೊಂದು ರಿಟರ್ನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಒಂದು ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು 100 ಮಾರ್ಕ್ಸ್ಗೆ ನೀವು ಇಲ್ಲಿ ಅಟೆಂಡ್ ಆಗಬೇಕು. ಇನ್ನ ಇದಾದ್ಮೇಲೆ ಒಂದು ಸ್ಕಿಲ್ ಟೆಸ್ಟ್ ಅವರು 1:5 ಅನುಪಾತದಲ್ಲಿ ನಡೆಸ್ತಕ್ಕಂಥದ್ದು. ಇನ್ನ ಪೇರ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ ಇವರಿಗೆ ಮೊದಲನೇ ಹಂತದಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ, 2ನೇ ಹಂತದಲ್ಲಿ ಫಿಸಿಕಲ್ ಟೆಸ್ಟ್, 3ನೇ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಯಾರೆಲ್ಲ ಒಂದು ಪೇರ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರಿ, ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕಲಿರತಕ್ಕಂಥ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ, ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಫಿಸಿಕಲ್ ಆಗಿ ನೀವು ಇಲ್ಲಿ ಪ್ರಿಪೇರ್ ಆಗಬೇಕು. ಯಾವ ರೀತಿ ಒಂದು ಎಕ್ಸಾಮಿನೇಷನ್ ಇರುತ್ತೆ ಅಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನೊಂದು ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂತ ನೀವು ಕೇಳಬಹುದು. ಇನ್ನೂ ಸದ್ಯಕ್ಕೆ ಒಂದು ಎಕ್ಸಾಮಿನೇಷನ್ ಡೇಟ್ ಅವರು ಅನೌನ್ಸ್ ಮಾಡಿಲ್ಲ. ಇನ್ನ ನಿಮಗೆ ಒಂದು ಎಕ್ಸಾಮಿನೇಷನ್ ಡೇಟ್ ಅಥವಾ ಒಂದು ಎಕ್ಸಾಮಿನೇಷನ್ ಬಗ್ಗೆ ಅವರು ಅಪ್ಡೇಟ್ ಬೇಕಿತ್ತಂದ್ರೆ ನೀವು ಡೈರೆಕ್ಟ್ ಆಗಿ ಆ ಒಂದು ಆಫೀಸ್ ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕು. ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರಿ ನೀವು ಅವಾಗ ಆ ಒಂದು ಆಫೀಸ್ ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನ ಒಂದು ನೋಟಿಫಿಕೇಶನ್ ನಾನು ಮತ್ತೊಂದು ಸಾರಿ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಆ ಒಂದು ಹುದ್ದೆಯ ಆಧಾರದ ಮೇಲೆ ಒಂದು ಎಕ್ಸಾಮಿನೇಷನ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನ ಅದೇ ರೀತಿ ಒಂದು ಮಾಹಿತಿ ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಅರ್ಜಿನ ಸಲ್ಲಿಸಿದ್ರೆ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಅವರಿಗೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.